ದೇಶದ ರಕ್ಷಣಾ ಪಡೆಯಲ್ಲಿರುವಂತಹ ಅಧಿಕಾರಿಯೊಬ್ಬ ತನ್ನ ಪ್ರೇಯಸಿಯನ್ನ ಅತಿ ಕ್ರೂರವಾಗಿ ಕೊಲೆ ಮಾಡಿ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಅಡಗಿಸಿಟ್ಟ ಭೀಕರ ಘಟನೆ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಈ ಘಟನೆಯು ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣವನ್ನ ನೆನಪಿಸುವಂತಿದೆ. ಐಎನ್ಎಸ್ ದೇಗಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 30 ವರ್ಷದ ನೌಕಾಪಡೆ ಅಧಿಕಾರಿ ಚಿತಾಂಡ ರವೀಂದ್ರ ಈ ಕೃತ್ಯ ಎಸಗಿದ ಆರೋಪಿ. ಈತ 2021ರಲ್ಲಿ ಮಿಂಗಲ್ ಎಂಬ ಡೇಟಿಂಗ್ ಆಪ್ ಮೂಲಕ 31 ವರ್ಷದ ಪೋಲಿಪಲ್ಲಿ ಮೌನಿಕಾ ಎಂಬಾಕಿಯ ಪರಿಚಯವನ್ನ ಮಾಡಿಕೊಂಡಿದ್ದ. ಇವರಿಬ್ಬರ ನಡುವೆ ಪ್ರೇಮ ಸಂಬಂಧ ಆಯಿತು. ಇತ್ತೀಚೆಗೆ ರವೀಂದ್ರನ್ನ ಪತ್ನಿ ತವರು ಮನೆಗೆ ಹೋದ ಸಂದರ್ಭವನ್ನ ಬಳಸಿಕೊಂಡ ಆರೋಪಿ ಭಾನುವಾರ ಮೌನಿಕಾಳನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ದ. ಸಂಜೆ ವೇಳೆಗೆ ಇಬ್ಬರ ನಡುವೆ ಜಗಳವಾಗಿದ್ದು ರವೀಂದ್ರ ಮೌನಿಕಾಳನ್ನ ಉಸಿರುಗಟ್ಟಿಸಿ ಕೊಂದಿದ್ದಾನೆ. ನಂತರ ಆನ್ಲೈನ್ ಮೂಲಕ ಕತ್ತಿಯನ್ನ ತರಿಸಿ ಶವವನ್ನ ಹಲವಾರು ತುಂಡುಗಳಾಗಿ ಕತ್ತರಿಸಿದ್ದಾನೆ. ತಲೆ ಮತ್ತು ಕೈಗಳನ್ನ ಬೇರ್ಪಡಿಸಿ ಬೇರೆಡೆ ಸುಟ್ಟು ಹಾಕಿದ್ದಾನೆ. ಕಾಲು ಮತ್ತು ಸೊಂಟದ ಭಾಗವನ್ನ ಟ್ರಾಲಿ ಬ್ಯಾಗ್ನಲ್ಲಿ ತುಂಬಿಸಿ ದೇಹದ ಮಧ್ಯಭಾಗವನ್ನ ಫ್ರಿಡ್ಜ್ ನಲ್ಲಿ ಬಚ್ಚಿಟ್ಟಿದ್ದ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ಕೃತ್ಯ ಎಸಗಿದ ಬಳಿಕ ಆರೋಪಿ ರವೀಂದ್ರ ತಾನೇ ಪೊಲೀಸ್ ಠಾಣೆಗೆ ನಡೆದು ಬಂದು ಶರಣಾಗಿದ್ದಾನೆ. ಮೌನಿಕಾ ನನ್ನಿಂದ 3.5 ಲಕ್ಷ ರೂಪಾಯಿ ಹಣ ಪಡೆದಿದ್ಲು. ಅಲ್ಲದೆ ನಮ್ಮ ಸಂಬಂಧದ ಬಗ್ಗೆ ನನ್ನ ಪತ್ನಿಗೆ ತಿಳಿಸೋದಾಗಿ ಪದೇ ಪದೇ ಬೆದರಿಕೆ ಹಾಕ್ತಾ ಇದ್ಲು. ಈ ಕಿರುಕುಳ ತಾಳಲಾರದೆ ನಾನು ಈ ಕೊಲೆ ಮಾಡಿದ್ದೇನೆ ಎಂದು ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದೇನೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿದಾಗ ಫ್ರಿಡ್ಜ್ ನಲ್ಲಿ ಶವದ ತುಂಡುಗಳು ಪತ್ತೆಯಾಗಿವೆ. ಮೌನಿಕಾಳ ತಲೆಗಾಗಿ ಪೊಲೀಸರು ಈಗ ವಿಶೇಷ ಕಾರ್ಯಾಗಾರವನ್ನ ನಡೆಸ್ತಾ ಇದ್ದಾರೆ.